ನಮ್ಮ ದೇಶದಲ್ಲಿ ಹಲವಾರು ಬೋರ್ಡ್ಗಳಿದೆ. IB ಇದೆ, ICSE ಇದೆ, CBSE ಇದೆ. ಅದ್ರ ಜೊತೆಗೆ ರಾಜ್ಯಗಳು ತಮ್ಮದೇ ಆದಂತ ಬೋರ್ಡ್ಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ CBSE ಇವತ್ತು ಅತ್ಯಂತ ಪ್ರತಿಷ್ಠಿತವಾದಂತ ಬೋರ್ಡ್. ಭಾರತದಲ್ಲಿ CBSE ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಬೆಂಚ್ ಮಾರ್ಕ್ ಇದೆ, ತನ್ನದೇ ಆದಂತ ಒಂದು ಪ್ರತಿಷ್ಠೆ ಇದೆ. ಸೊ ಅಂತ ಒಂದು CBSE ಬೋರ್ಡ್ ತನ್ನ 10ನೇ ತರಗತಿಯ ಪರೀಕ್ಷೆಯಲ್ಲಿ ಅವರು 10ಕ್ಕೂ ನಡೆಸ್ತಾರೆ, 12ಕ್ಕೂ ಬೋರ್ಡ್ ಎಕ್ಸಾಮ್ಸ್ ಅನ್ನ ನಡೆಸ್ತಾರೆ. 10ನೇ ತರಗತಿನಲ್ಲಿ ಪರೀಕ್ಷೆಯ ಸುಧಾರಣೆಯನ್ನ ತಂದಿರ್ತಕ್ಕಂಥದ್ದು ಮಕ್ಕಳ ದೃಷ್ಟಿಯಿಂದ. ಯಾಕೆಂತ ಹೇಳಿದ್ರೆ ಭಾರತ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಹಾಕಿದೆ 1992ರಲ್ಲಿ. ಸೊ ಅದಾದ ನಂತರ ಈ ಒಂದು ಒಡಂಬಡಿಕೆಯ ಬಹಳ ಮುಖ್ಯವಾದಂತ ಅಂಶ ಏನಂತ ಹೇಳಿದ್ರೆ, ನೀವು ಯಾವುದೇ ಸುಧಾರಣೆಗಳನ್ನ ತಂದ್ರೂ ಕೂಡ, ಕಾನೂನಿನ ಕಾರ್ಯಕ್ರಮ ಅಥವಾ ಯಾವುದೇ ಸುಧಾರಣೆ ಮಕ್ಕಳ ಹಿತಾಸಕ್ತಿಗೆ ಅನುಗುಣವಾಗಿರ್ಬೇಕು, ಅದು ಮಕ್ಕಳ ಹಿತಾಸಕ್ತಿಯನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಅಂದ್ರೆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅಂತ. ಸೊ ಆ ನಿಟ್ಟಿನಲ್ಲಿ ಬಹುಶಃ ನಾನು ಈ ಸುಧಾರಣೆಯನ್ನ ಸ್ವಾಗತಿಸ್ತೇನೆ. ಈಗ ಸ್ಟೇಟ್ ಸಿಲೆಬಸ್ ಶಾಲೆಗಳು ಜಾಸ್ತಿ ಸರ್ಕಾರಿ ಶಾಲೆಗಳಲ್ಲೂ ಇದಾವೆ, ಪ್ರೈವೇಟ್ ನಲ್ಲಿ ತುಂಬಾ ಕಡಿಮೆ. ಮೊದಲು ಸ್ಟೇಟ್ ಸಿಲೆಬಸ್ ಶುರು ಮಾಡಿದರು, ಎಷ್ಟೋ ಶಾಲೆಗಳು ತಿರ್ಗಾ CBSE ಶಿಫ್ಟ್ ಆಗಿದ್ದಾರೆ. ಆಮೇಲೆ ಒಂದೇ ಪ್ರೆಮಿಸಸ್ ನಲ್ಲಿ ಸ್ಟೇಟ್ ಸಿಲೆಬಸ್ CBSE ಎರಡೂ ನಡೀತಾವೆ. ಹಾಗಾಗಿ ಇತ್ತೀಚೆಗೆ ಇಂಗ್ಲಿಷ್ ಮೀಡಿಯಂ CBSE ಅನ್ನೋ ಎರಡೇ ಕಾರಣಕ್ಕೆ ಜಾಸ್ತಿ ಪೋಷಕರು ಸರ್ಕಾರಿ ಶಾಲೆಗಳಿಗಿಂತ CBSE ಶಾಲೆಗಳನ್ನ, ಖಾಸಗಿ ಶಾಲೆಗಳನ್ನ ಇಷ್ಟಪಡ್ತಾರೆ. ಜೊತೆಗೆ ಆರಾಧ್ಯ ಸರ್ ಹೇಳ್ದಂಗೆ CBSE ಎಕ್ಸಾಮ್ ನಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಜಾಸ್ತಿ ಯಾಕಾಗುತ್ತೆ ಹಾಗೆ ಅಂದ್ರೆ, ಕೇವಲ 5 ಸಬ್ಜೆಕ್ಟಿಗೆ ಮಾತ್ರ ತಗೊಳೋದ್ರಿಂದ ಆವರೇಜ್ ಪರ್ಸೆಂಟೇಜು ಜಾಸ್ತಿ ಆಗುತ್ತೆ. ಅಲ್ಲಿ ಇನ್ನೊಂದು ಅವಕಾಶ ಐತಿ, ನಮ್ಮಲ್ಲಿ 6 ಸಬ್ಜೆಕ್ಟ್ಗೆ ಮಾರ್ಕ್ಸ್ ಡಿವೈಡ್ ಆದಾಗ ಆವರೇಜ್ ಕಮ್ಮಿ ಆಗುತ್ತೆ. ಅಲ್ಲಿ 5 ಸಬ್ಜೆಕ್ಟ್ನ ಕಂಪಲ್ಸರಿ ಮಾಡಿ 1 ಸಬ್ಜೆಕ್ಟ್ ಅಡಿಷನಲ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಆ ಅಡಿಷನಲ್ ಸಬ್ಜೆಕ್ಟ್ ಸ್ಕಿಲ್ ಸಬ್ಜೆಕ್ಟ್, ಅದು ಆಪ್ಷನಲ್, ಬೇಕಾದ್ರೆ ತಗೋಬಹುದು, ಬೇಡದೇ ಇದ್ರೆ ಅದು ಕೈ ಬಿಡ್ಬೋದು. ಆದ್ರೆ ಯಾರ ಅಡಿಷನಲ್ ಸಬ್ಜೆಕ್ಟ್ ತಗೋತಾರೆ ಆ ಸಬ್ಜೆಕ್ಟ್ ನಲ್ಲಿ ಮಾರ್ಕ್ಸ್ ಚೆನ್ನಾಗಿ ಸ್ಕೋರ್ ಆಗಿ ಬೈ ಚಾನ್ಸ್ ಈ ಕಂಪಲ್ಸರಿ ಸಬ್ಜೆಕ್ಟ್ ನಲ್ಲಿ ಯಾವ್ದ್ರಾಗಾರ ಒಂದರಲ್ಲಿ ಫೇಲ್ ಆಗಿದ್ರು ಸಹ ಆ ಮಾರ್ಕ್ಸ್ ಅನ್ನ ಆಡ್ ಮಾಡಿ ಪಾಸ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಈಗ ತಾರತಮ್ಯ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋದ್ಕಿಂತ ಜಾಸ್ತಿ ಮಾಡ್ತಾ ಇದೀವಿ ಸರ್. ಮೂಲತಃ ರಾಜ್ಯ ಸಿಲೆಬಸ್ ಏನೈತೆ, ಸ್ಟೇಟ್ ಸಿಲೆಬಸ್ ಇದೆಯಲ್ಲ, ಪ್ರಾಥಮಿಕ ಹಂತದಲ್ಲೇ ತಾರತಮ್ಯ ಶುರುವಾಗುತ್ತೆ. ವಿವಿಧ ರೀತಿಯ ಶಾಲೆಗಳನ್ನ ಸರ್ಕಾರನೇ ನಡೆಸ್ತಾ ಇರೋದ್ರಿಂದ 1ರಿಂದ 5ನೇ ತರಗತಿಯ ಒಂದು ಶಾಲೆ, 1ರಿಂದ 7ನೇ ತರಗತಿ ಇತ್ತು, ಈಗ 1ರಿಂದ 8ನೇ ತರಗತಿ, ಅದ್ರ ಜೊತೆಗೆ 1ರಿಂದ 10ನೇ ತರಗತಿ, ಈ ರೀತಿ 3 ವರ್ಗದ ಶಾಲೆಗಳು ಸರ್ಕಾರದ ಹಂತದಲ್ಲಿ ಇದಾವೆ. ಅದ್ರ ಜೊತೆಗೆ ಈ ವಸತಿ ಶಾಲೆಗಳಿದಾವಲ್ಲ, ಈ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಿದಾಗ್ಲಿಂದ ಒಂದು ರೀತಿನಲ್ಲಿ ಅಲ್ಲಿ ಜಾಸ್ತಿ ಸವಲತ್ತನ್ನ ಕೊಟ್ಟು ಕೆಲವರಿಗೆ ಮಾತ್ರ ಸೀಮಿತ ಮಾಡ್ಕೊಂಡು ಇನ್ ಕೆಲವರಿಗೆ ಅವಕಾಶನೇ ಇಲ್ದಂಗೂ ಆಗಿದೆ. ಅದ್ರ ಜೊತೆಗೆ ಈಗ ತಾರತಮ್ಯ ಅಂತಂದ್ರೆ ಸ್ಟೇಟ್ ಸಿಲೆಬಸ್, CBSE, ICSE ಜೊತೆಗೆ ಇಂಟರ್ನಲ್ ತಾರತಮ್ಯಗಳು ಜಾಸ್ತಿ ಇರೋದ್ರಿಂದ ಶಿಕ್ಷಣ ವ್ಯವಸ್ಥೆ ಒಂದು ರೀತಿ ಬಡವ ಶ್ರೀಮಂತನ್ನ ಡಿವೈಡ್ ಮಾಡ್ಲಿಕ್ಕೆ ಮಾಧ್ಯಮ ಮತ್ತು ಸಿಲೆಬಸ್ ಎರಡನ್ನೂ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ. ನಾನು ಅನೇಕ ಈ ಮಕ್ಕಳು ಕಡಿಮೆ ಇರ್ತಕ್ಕಂಥ ಶಾಲೆಗಳಿಗೆ SEP ಭಾಗವಾಗಿ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಒಂದು ಹೊಸ ಕಥನ ಏನಂತ ಹೇಳಿದ್ರೆ, ಅಲ್ಲಿ ಊರಿನಲ್ಲಿ ಮಕ್ಕಳು ಕಡಿಮೆ ಆಗಿಲ್ಲ, ಆದ್ರೆ ಆ ಊರಿನ ಮಕ್ಕಳು ಎಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ, ಅವರು ಪಕ್ಕದ ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ. ಯಾಕ ಮನೋಧೋರಣೆ ಅವ್ರಿಗೆ ಬಂದಿದೆ ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಶಿಕ್ಷಕರಿಲ್ಲ. ನೋಡಿ, ಈಗ 51,000 ಅತಿಥಿ ಶಿಕ್ಷಕರು ಅಂದ್ರೆ ನೀವು ಊಹೆ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಇವರು ನಮ್ಮ ಪಲಾಕ್ಷಯ್ಯ ಸರ್ ಅವ್ರು ಹೇಳಿದ್ದೇನೆಂದ್ರೆ, ಸರ್ವ ಶಿಕ್ಷಣ ಅಭಿಯಾನ ಜಾರಿಯಾದಾಗ 60:40 60:40 ರೇಷಿಯೋದಲ್ಲಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ನಾವು ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ತೆಗೆದುಕೊಂಡ್ವಿ. ಅವಾಗ ಸುಮಾರು ಜನ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ವಿ. ಆದ್ರೆ ಅದು ಮುಗಿದ ಮೇಲೆ ಕಾರ್ಯಕ್ರಮ ಈ ಶಿಕ್ಷಕರೆಲ್ಲ ಮುಂದುವರಿಬೇಕಾಗಿತ್ತು, ಅದೇ ಸಂಖ್ಯೆಯ ಶಿಕ್ಷಕರು. ಆದ್ರೆ ಸರ್ಕಾರ ಬಹಳ ಜಾಣತನದಿಂದ ಏನ್ ಮಾಡ್ತು ಅಂದ್ರೆ, ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಎಷ್ಟು ಜನ ಶಿಕ್ಷಕರು ಇದ್ರೋ ಅಷ್ಟೇ ಜನ ಶಿಕ್ಷಕರನ್ನ ಉಳಿಸ್ಕೊಂಡ್ರೆ ಮಾತ್ರ ತನ್ನ ಖಜಾನೆಗೆ ತೊಂದರೆ ಆಗಲ್ಲ ಅಂತ ಹೇಳಿ ಇದ್ದಂತ ಎಲ್ಲಾ ರಿಟೈರ್ಡ್ ಆದ ವೇಕೆನ್ಸಿಗಳನ್ನ ಸರೆಂಡರ್ ಮಾಡಿದ್ರು. ಇಲ್ಲಿಯ ಮಕ್ಕಳ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಏನೈತಿ ಸರ್, ನಮ್ಮ ಸ್ಟೇಟ್ ಸಿಲೆಬಸ್ದು ಸದ್ಯ ಪಾಸ್ ಆದ್ರೂ ಸಾಕು, 35 ಮಾರ್ಕ್ಸ್ ಬಂದು ಮುಂದಕ್ಕೆ ಹೋದ್ರೂ ಸಾಕು ಅನ್ನೋ ಒಂದು ಮಟ್ಟಕ್ಕೆ ಇದೆ ಹೊರತು
CBSE ಮಕ್ಕಳ ಮನೋಸ್ಥಿತಿ, ಅವರ ಆತ್ಮವಿಶ್ವಾಸ, ಒಂದ್ ಸಬ್ಜೆಕ್ಟ್ ನಲ್ಲಿ ನಾನು ಆ ಕಾರಣಕ್ಕೆ ಮಾಡಕ್ ಆಗದೆ ಇದ್ದಾಗ ಈಗ ಮಾಡ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಆಮೇಲೆ ಸ್ಟೇಟ್ ಸಿಲೆಬಸ್ ನಲ್ಲಿ ಇರ್ತಕ್ಕಂತ ಪರೀಕ್ಷಾ ಪದ್ಧತಿ ಹೆಂಗೆ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು. ಎರಡೆರಡು ಎಕ್ಸಾಮ್ ಈಗಲ್ಲ, ಅಲ್ಲಿ ಎಷ್ಟೋ ವರ್ಷದಿಂದ ಮಾಡಿ ಒಟ್ನಲ್ಲಿ ತಳ್ಳ ಮಾಡ್ಲಾಗೆ ಮುಂದಕ್ಕೆ ಹೋಗ್ಬಿಡ್ಬೇಕು. ಅಷ್ಟು ಹುಡುಗರು ಪರ್ಸೆಂಟೇಜ್ ಜಾಸ್ತಿ ಆಯ್ತು ಅಂತ ಹೇಳಂಗೆ. ಎರಡನೇದು, ಪ್ರಶ್ನೆ ಪತ್ರಿಕೆಯನ್ನ ಬದಲಾವಣೆ ಮಾಡಿದ ರೀತಿನಲ್ಲೂ ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷಾ ಪದ್ಧತಿ ಸ್ವಲ್ಪ ಮಕ್ಕಳನ್ನ ತುಂಬಾ ಆ, ಅನಾಯಾಸವಾಗಿ ಪಾಸ್ ಮಾಡುವಂತ ಮಟ್ಟಕ್ಕೆ ಬಂತು. ಈ MCQ ಅಂತ ಏನು ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇದೆಯಲ್ಲ, ಕ್ವಶನ್ ಪೇಪರ್ ವೆಯ್ಟೇಜ್ ಜಾಸ್ತಿ ಆ ಕಡೆ ಕೊಟ್ಟು ಏನೋ ಸರಿಯಾಗಿ ಓದದೇ ಇರೋ ಹುಡುಗ ಬರೀ ಲಾಟ್ರಿ ಟಿಕ್ ಮಾಡ್ದಂಗೆ 4ರಲ್ಲಿ 1 ಟಿಕ್ ಮಾಡಿದ್ರೆ 25 ಮಾರ್ಕ್ಸ್ ಬರ್ತಾವ. ಬಟ್ ಇಲ್ಲಿ ಒಂದು ನನಗನ್ಸೋದು, ಈಗ ಸರ್ಕಾರಿ ನೌಕರಿಗೆ ನೂಕು ನುಗ್ಗಲು ಮೊದಲಿನ ತರಾನೇ ಜಾಸ್ತಿ ಇದೆ ಈಗಲೂ ಕೂಡ ಅಲ್ವಾ? ಸರ್ಕಾರಿ ನೌಕರರು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ಬೇಕು ಅಂತ ಒಂದು ಕಾನೂನು ತಂದ್ರೆ ಹೇಗೆ? ಸರ್ಕಾರಿ ಶಾಲೆಗಳು ನಿಜವಾಗ್ಲೂ ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರೆ, ಯಾರು ಸರ್ಕಾರಿ ನೌಕರರಿದ್ದಾರೆ ಮೊದಲು ಅವರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸ್ಬೇಕು. ಯಾಕಂದ್ರೆ ಸರ್ಕಾರಿ ನೌಕರರಿಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಅವರಿಗೆ ಒಂದು ಖಾತ್ರಿ ಇಲ್ಲ ಅಥವಾ ಅವರಿಗೆ ನಂಬಿಕೆ ಇಲ್ಲ ಅಂದ್ರೆ ಬೇರೆಯವರು ಹೇಗೆ ಕಳಿಸ್ಲಿಕ್ಕೆ ಸಾಧ್ಯ? ಇದನ್ನೇ ಆಧರಿಸಿ ಅಲಹಾಬಾದ್ ಹೈಕೋರ್ಟ್ 2015ರಲ್ಲಿ ತೀರ್ಮಾನ ಕೊಡ್ತು. 2015ರಲ್ಲಿ ಅಲಹಾಬಾದ್ ಹೈಕೋರ್ಟು ಯಾಕಿವತ್ತು ಸರ್ಕಾರಿ ಶಾಲೆಗಳು ಈ ಮಟ್ಟದಲ್ಲಿ ಇದಾವೆ ಅಂದ್ರೆ, ಸರ್ಕಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಉನ್ನತ ಹುದ್ದೆಯಲ್ಲಿ ಯಾರಿದಾರಲ್ಲ, IAS ಇರ್ಬೋದು ಅಥವಾ ಡೈರೆಕ್ಟರ್ ಇರ್ಬೋದು, ಅವ್ರು ಯಾರೂ ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸದೇ ಇರೋದ್ರಿಂದ ಅವ್ರಿಗಲ್ಲ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಕನಿಷ್ಠ ಕಾಳಜಿನೂ ಇಲ್ಲ, ಅವ್ರಿಗದು ಬೇಕಾಗೂ ಇಲ್ಲ. ಹಾಗಾಗಿ ಇದು ಏನೋ ಬದಲಾಗಬೇಕು ಅಂದ್ರೆ ಈ ಒಂದು ಸಮಗ್ರವಾದಂತ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನ ತರಬೇಕು ಅಂತ. ಆದ್ರೆ ಇಲ್ಲಿ ಪ್ರಶ್ನೆ, ಯಾರು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಅಂತ.